ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಒಂದು ಎಂಬ್ರಾಯ್ಡರಿ ಸ್ಟುಡಿಯೋನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಹಿಂದ್ಗಡೆ ನೋಡ್ತಾ ಇದ್ದೀರಾ ನಿಧಿ ಫ್ಯಾಷನ್ಸ್ ಎಂಬ್ರಾಯ್ಡರಿ ಸ್ಟುಡಿಯೋ ಅಂತ ನೋಡ್ತಾ ಇದ್ದೀರಾ. ಇದೊಂದು ಬೆಂಗಳೂರಿನಲ್ಲಿರುವ ಒಂದು ಯಲಹಂಕದಲ್ಲಿರುವಂಥದ್ದು. ಸೊ ಈ ಒಂದು ಸ್ಟುಡಿಯೋದಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಲೆಹಂಗಾಗಳಿಗೆ, ಬ್ಲೌಸ್ಗಳಿಗೆ, ಸಾರಿಗಳಿಗೆ, ಎಲ್ಲ ರೀತಿಯ ಒಂದು ಬಟ್ಟೆಗಳಿಗೆ ಇಲ್ಲಿ ಎಂಬ್ರಾಯ್ಡರಿ ವರ್ಕ್ನ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಅತಿ ಕಡಿಮೆ ಬೆಲೆಯಲ್ಲಿ ಎಂಬ್ರಾಯ್ಡರಿ ವರ್ಕ್ ಇಲ್ಲಿ ನಿಮಗೆ ಸಿಗುವಂಥದ್ದು. ನೀವು ನಿಮ್ಮ ಒಂದು ಊರಿನಲ್ಲಿರುವ ಒಂದು ಟೈಲರ್ ಅಂಗಡಿಗಳಲ್ಲಿ ಅಥವಾ ಬೇರೆ ಒಂದು ಶಾಪ್ಗಳಲ್ಲಿ ಎಂಬ್ರಾಯ್ಡರಿ ವರ್ಕ್ ಬಗ್ಗೆ ಕೇಳಿರ್ತೀರಾ, ತುಂಬ ಕಾಸ್ಟ್ ಮಾಡ್ತಾ ಇರ್ತೀರಾ. ಏನಿಲ್ಲ ಅಂತಂದರೆ ಮಿನಿಮಮ್ 1000 ರೂಪೀಸಲ್ಲಿ ಎಂಬ್ರಾಯ್ಡರಿ ವರ್ಕ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲ ಥರದ ಬಟ್ಟೆಗಳಿಗೆ ಎಂಬ್ರಾಯ್ಡರಿ ವರ್ಕನ್ನು ಮಾಡಿಕೊಡ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಕಾಸ್ಟ್ ಎಷ್ಟಾಗುತ್ತೆ, ಯಾವ ಥರದ್ದು ಡಿಸೈನನ್ನು ಮಾಡ್ತಾರೆ, ಸೊ ನಿಮ್ಮ ಒಂದು ಓನ್ ಡಿಸೈನ್ಗೂ ಸಹಿತ ಇಲ್ಲಿ ಎಂಬ್ರಾಯ್ಡರಿ ವರ್ಕ್ ಸಿಗುವಂಥದ್ದು. ಆಮೇಲೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಒಂದು ಸಾರಿಗಳನ್ನು, ಒಂದು ಬ್ಲೌಸ್ಗಳನ್ನು ಇವರಿಗೆ ಕಳಿಸ್ಕೊಟ್ರೆ, ಪೋಸ್ಟ್ ಮೂಲಕ ಕಳಿಸ್ಕೊಟ್ರೆ ನಿಮಗೆ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಹಣದೊಂದಿಗೆ ನಿಮಗೆ ಎಂಬ್ರಾಯ್ಡರಿ ವರ್ಕ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಅದಕ್ಕಿಂತ ಮೊದಲು ಒಂದು ವಿಡಿಯೋನ ಲೈಕ್ ಮಾಡಿ. ನಿಮ್ಮೊಂದು ಲೈಕ್ನಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ಇದೇ ರೀತಿ ಒಂದು ವೀಡಿಯೋಸ್ಗಳನ್ನ ಹೆಚ್ಚು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಲೈಕ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಬೆಂಗಳೂರಿನ ಯಲಹಂಕದಲ್ಲಿರುವ ನಿಧಿ ಫ್ಯಾಷನ್ಸ್ ಎಂಬ್ರಾಯ್ಡರಿ ಸ್ಟುಡಿಯೋ ಅಂತ ಹೇಳ್ಬೋದು. ಹೌದು, ಇಲ್ಲಿ ಬ್ಲೌಸ್ಗಳಿಗೆ ಎಂಬ್ರಾಯ್ಡರಿ ವರ್ಕನ್ನು ಮಾಡಿಕೊಡ್ತಾರೆ. ಎಲ್ಲ ತರಹದ ರೆಗ್ಯುಲರ್ ಮತ್ತು ಬ್ರೈಡಲ್ ಬ್ಲೌಸ್ಗಳಿಗೆ ಎಂಬ್ರಾಯ್ಡರಿ ವರ್ಕನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ಸಾರಿಗಳಿಗೆ ಕುಚ್ಚು ಮತ್ತು ಎಂಬ್ರಾಯ್ಡರಿಯನ್ನು ಸಹಿತ ಇಲ್ಲಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕುರ್ತೀಸು ಮತ್ತು ಲೆಹಂಗಾಸ್ಗಳಿಗೂ ಸಹಿತ ಒಂದು ಎಂಬ್ರಾಯ್ಡರಿ ವರ್ಕನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಮ್ಮ, ಅಕ್ಕ, ತಂಗಿಯರಿಗೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ತೋರಿಸಿ. ಅವರು ಕೂಡ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಒಂದು ಹಬ್ಬ ಹರಿದಿನಗಳಲ್ಲಿ, ಮದುವೆ ಸಮಾರಂಭಗಳಿಗೆ ಹೊಸ ಹೊಸ ಸಾರೀಸ್ಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಅದರ ಜೊತೆ ಬಂದಿರುವ ಒಂದು ಬ್ಲೌಸ್ಗಳಿಗೆ ನೀವೇನಾದರೂ ಹೊರಗಡೆ ಔಟ್ಸೈಡಲ್ಲಿ ಒಂದು ಟೈಲರ್ ಹತ್ರ ನೀವೇನಾದರೂ ಒಂದು ಎಂಬ್ರಾಯ್ಡರಿ ವರ್ಕ್ ಮಾಡ್ಸೋಕ್ಕೆ ಹೋದರೆ ತುಂಬ ಹಣ ಖರ್ಚಾಗುತ್ತೆ. 1000 ರೂಪಾಯಿ ಮಿನಿಮಮ್ ಹಣ ನಿಮಗೆ ಅಲ್ಲಿ ಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ ಅಷ್ಟು ಕಡಿಮೆ ಬೆಲೆಗೆ ಸಹಿತ ಇಲ್ಲಿ ನಿಮಗೆ ಎಂಬ್ರಾಯ್ಡರಿ ವರ್ಕನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಹೌದು, ಇಲ್ಲಿ ನೂರಾರು ಬಗೆಯ ಎಂಬ್ರಾಯ್ಡರಿ ಡಿಸೈನ್ಸ್ ಕಲೆಕ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಮತ್ತು ನಿಮಗೆ ಬೇಕಾದ ಮಷಿನ್ ಎಂಬ್ರಾಯ್ಡರಿ ಡಿಸೈನ್ಸ್ಗಳು ಸಹಿತ ಅವರೇ ಇಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಎಂಬ್ರಾಯ್ಡರಿ ಮಾಡೋಕ್ಕೆ ಹೈ ಕ್ವಾಲಿಟಿ ಮಷಿನ್ಸ್ಗಳನ್ನು ಉಪಯೋಗಿಸ್ತಾರೆ. ಬಹಳ ಒಳ್ಳೆಯ ಗುಣಮಟ್ಟದ ಎಂಬ್ರಾಯ್ಡರಿ ವರ್ಕ್ಗಳನ್ನು ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ, ತುಂಬ ಡಿಸೈನ್ಸ್ಗಳನ್ನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ನಿಮಗೆ ಬೇಕಾದ ಡಿಸೈನ್ಸ್ಗಳು ಸಹಿತ ನಿಮಗೆ ಇಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಇಲ್ಲಿ ಎಂಬ್ರಾಯ್ಡರಿ ವರ್ಕ್ನ ಜೊತೆಗೆ ಎಲ್ಲ ತರಹದ ಬ್ಲೌಸ್ಗಳನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಹೊಲಿದು ಕೊಡ್ತಾರೆ ಅಂತ ಹೇಳ್ಬೋದು. ಹೌದು, ಸ್ಟಿಚ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನವೆಂಬರ್ ತಿಂಗಳ ಎಂಬ್ರಾಯ್ಡರಿ ಡಿಸೈನ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಾ. ಡಿಸೈನ್ಸ್ಗಳ ಜೊತೆಗೆ ಅದರ ಒಂದು ರೇಟನ್ನು ಸಹಿತ ಇಲ್ಲಿ ಕೊಡಲಾಗಿದೆ. ಮೇಡಮ್, ಇದೆಲ್ಲ ಡಿಸೈನ್ಸ್ಗಳು ನೋಡಿದೆ, ತುಂಬ ಚೆನ್ನಾಗಿದೆ. ಯಾವ ಥರ ಡಿಸೈನ್ಸ್ ಇದು ಅಂತ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ನೀವು ಹೇಳಿದರೆ ಅವ್ರಿಗೆ ಐಡಿಯಾ ಜಾಸ್ತಿ ಬರುತ್ತೆ. ಯಾವ ಥರ ಡಿಸೈನ್ಸ್ ಇದು ಮತ್ತು ಎಷ್ಟು ಕಾಸ್ಟಲ್ಲಿ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು? ಆ್ಯಕ್ಚುಲಿ ನಾವು ಬಂದುಬಿಟ್ಟು ಇದು ಕಂಪ್ಯೂಟ್ರೈಸ್ಡ್ ಮೆಷಿನ್ ಎಂಬ್ರಾಯ್ಡ್ರಿ ಮಾಡೋದು. ನಾವು ಹ್ಯಾಂಡ್ ವರ್ಕ್ ಮಾಡೋದಿಲ್ಲ. ಜಸ್ಟ್ ನಾವು ಸ್ಪೆಷಲೈಸ್ಡ್ ಇನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ಸು. ಇದೆಲ್ಲ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 350 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 350 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಮಲ್ಲಿ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಕಾಸ್ಟ್. ಇವಾಗ ಬ್ರೈಡಲ್ ಮತ್ತು ಹೆವಿ ವರ್ಕ್ ಎಲ್ಲ ಬೇಕಂದರೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ರೆಗ್ಯುಲರ್ ಆಗಿ ನಾವು ಆಫರ್ಸ್ ಇಟ್ಟಿರ್ತೀವಿ ಎವ್ರಿ ಮಂತ್. ಅದರಲ್ಲಿ ನಿಮಗೆ 350 ರೂಪಾಯಿಂದ ಇರುತ್ತೆ. ಅದು ರೆಗ್ಯುಲರ್ ಪ್ರೈಸ್ ಬಂದು ನಿಮಗೆ 1200 ಇರುವಂಥದ್ದು. ಆಫರಲ್ಲಿ ನಾವು ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ 350 ರೂಪಾಯಿಗೆ ಹಾಕ್ಕೊಟ್ಟಿರ್ತೀವಿ.
ಸೊ ಅದು ಕಸ್ಟಮರ್ ಏನು ಮಾಡ್ಬೋದು ಅಂದರೆ ಅವ್ರಿಗೆ ಬೆನಿಫಿಟ್ ಬೇಕು ಅಂತ ಹೇಳಿದ್ರೆ ಆ ಮಂತ್ ಆಫರ್ ಏನಿರುತ್ತೆ ಅವ್ರು ಅದನ್ನು ಹಾಕ್ಸ್ಕೊಳ್ಳೋದ್ರಿಂದ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಓಕೆ, ಆಫರ್ಸ್ನ ಎಲ್ಲಿ ನೋಡ್ಬೋದು ಜನಗಳು, ಎಲ್ಲಿ ಆಫರ್ಸ್ ಅನೌನ್ಸ್ ಮಾಡಿದ್ದೀರಾ? ಹಾಂ, ಇದು ನಮ್ಮದು ಫೇಸ್ಬುಕ್ ಪೇಜ್ ಇದೆ, ನಿಧಿ ಫ್ಯಾಷನ್ಸ್ ಅಂತ ಹೇಳಿಬಿಟ್ಟು. ಅಲ್ಲಿ ನಾವು ಎವ್ರಿ ಮಂತ್ ಅಪ್ಡೇಟ್ ಮಾಡಿರ್ತೀವಿ. ಅದ್ರದ್ದು ಒರಿಜಿನಲ್ ವರ್ಕ್ಸ್ದು ಫೋಟೋಸ್ ಇರುತ್ತೆ ಅವರಿಗೆ, ಮತ್ತು ಅದರದ್ದು ಪ್ರೈಸು, ಮತ್ತು ಅದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ಕೋಡ್ ಇರುತ್ತೆ. ಆ ಕೋಡ್ನ ಅವರು ಮೆನ್ಷನ್ ಮಾಡಿಬಿಟ್ಟು ನಮಗೆ ಹೇಳ್ಬೋದು. ಈಗ ದೂರದಿಂದನೂ ತುಂಬ ಜನ ನಮಗೆ ಕಳಿಸ್ತಾರೆ. ಅವರೆಲ್ಲ ಏನು ಮಾಡ್ಬೋದು ಅಂದರೆ ಕೊರಿಯರಲ್ಲಿ ನಮಗೆ ಕಳಿಸ್ಬೋದು. ಆವಾಗ ಆ ಕೋಡ್ ಮೆನ್ಷನ್ ಮಾಡಿ ಅವ್ರದ್ದು ಬಟ್ಟೆ ಸ್ಯಾಂಪಲ್, ಇವಾಗ ಯಾವ ಸ್ಯಾರಿದಕ್ಕೆ ಅವ್ರು ವರ್ಕ್ ಮಾಡಿಸ್ಕೋಬೇಕು ಅದ್ರದ್ದು ಒಂದು ಸ್ಯಾಂಪಲ್ಲು, ಇಲ್ಲಾಂದರೆ ಒಂದು ಥ್ರೆಡ್ ಏನಾದ್ರೂ ಅದಕ್ಕೆ ಕಲರ್ ಕಾಂಬಿನೇಷನ್ಗೆ ಇಟ್ಟು ನಮಗೆ ಕಳಿಸಿದ್ರೆ ನಾವು ವರ್ಕ್ ಮಾಡಿ ವಾಪಸ್ ಅವ್ರಿಗೆ ಕೊರಿಯರ್ ಮಾಡ್ತೀವಿ. ಓಕೆ, ಅಂದರೆ ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಎಲ್ಲ ಆಫರ್ಸು ಮತ್ತು ಡಿಸೈನ್ಸ್ನ ನೀವು ಅಲ್ಲಿ ಪಬ್ಲಿಷ್ ಮಾಡ್ತೀರಾ? ಸೊ ಅಲ್ಲಿ ಒಂದು ಕೋಡ್ ನೋಡಿಕೊಂಡು ಆ ಥರ ಬೇಕು ಅಂದರೆ ಮಾಡಿಕೊಡ್ತೀರಾ ಅವ್ರಿಗೆ? ಬೆಂಗಳೂರಲ್ಲಿ ಇರೋರೆಲ್ಲ ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡ್ಬೋದು. ಬಟ್ ದೂರ ಊರಿಂದ ಕೊರಿಯರ್ ಅಂತ ಹೇಳಿದರೆ ಆಮೇಲೆ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾರೆ ಅವರು. ಬಟ್ ಅವ್ರಿಗೆ ತುಂಬ ಜನ ಒಂದು ಇನ್ಸೆಕ್ಯೂರ್ ಫೀಲ್ ಇರುತ್ತೆ, ಈಗ ವಾಪಸ್ ಬರುತ್ತೆ ಇಲ್ವಾ ಅಂತ. ಸೊ ಅವರಿಗೆಲ್ಲ ನೀವು ಏನು ಕನ್ವೆ ಮಾಡ್ತೀರಾ ಅಂತ ಎಲ್ಲ ಕಸ್ಟಮರ್ಸ್ಗೆ? ಅವ್ರು 100% ನಮ್ಮನ್ನು ಟ್ರಸ್ಟ್ ಮಾಡ್ಬೋದು. ಯಾಕೆಂದರೆ ಇವಾಗ ನಾವು ಇದು ಹೊಸದಲ್ಲ, ನಮ್ಮದು ಆಲ್ರೆಡಿ 3 ಇಯರ್ಸಿಂದ ನಾವು ಮಾಡ್ತಾ ಇರೋದು. ಗೂಗಲಲ್ಲಿ ಅವ್ರು ನಮ್ಮ ಬಗ್ಗೆ ಚೆಕ್ ಮಾಡ್ಬೋದು, ನಮ್ಮ ಅಥೆಂಟಿಸಿಟಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಆಲ್ರೆಡಿ ನಮಗೆ ಕಸ್ಟಮರ್ ಬೇಸ್ ತುಂಬ ಚೆನ್ನಾಗಿದೆ. ಬರೀ ಕರ್ನಾಟಕನೇ ಅಲ್ಲ, ಈವನ್ ಆಂಧ್ರ, ತಮಿಳ್ನಾಡಿಂದ ನಮಗೆ ತುಂಬ ಜನ ಕಳಿಸ್ತಾರೆ ಕೊರಿಯರಲ್ಲಿ. ಬಟ್ ನಮಗೇನಂತ ಹೇಳಿದ್ರೆ ಕೊರಿಯರ್ ಮಾಡೋರು ಆದಷ್ಟು ನಮಗೆ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಯಾವ ಡಿಸೈನ್ ಬೇಕು ಮತ್ತು ಕಲರ್ ಕಾಂಬಿನೇಷನ್ ಇದು ಒಂದು. ಯಾಕಂದರೆ ನಮ್ಗೆ ಹತ್ತಿರದಲ್ಲಿದ್ದಾಗ ಏನಾಗುತ್ತೆ, ಕಸ್ಟಮರ್ ನಾವು ಮುಂದೆಗಡೆ ಕೇಳಿ ತಿಳ್ಕೊತೀವಿ. ಅವ್ರಿಗೆ ನಾವು ಫೋನಲ್ಲಿ ಹೇಳುವಾಗ ಏನಾಗುತ್ತೆ, ಇವಾಗ ಫೋಟೋ ಕಳಿಸೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ, ಒಂದೊಂದು ಫೋಟೋ ರೆಸಲ್ಯೂಷನ್ನು ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಅವ್ರೊಂದು ಬಟ್ಟೆ ಸ್ಯಾಂಪಲ್ ಕಳಿಸೋದ್ರಿಂದ ನಮ್ಗೆ ಈಸಿಯಾಗಿ. ಓಕೆ ಮೇಡಮ್, ಈಗ ಬ್ಲೌಸ್ ಎಂಬ್ರಾಯ್ಡರಿ ಬಿಟ್ಟು ಮತ್ತೆ ಬೇರೆ ಯಾವ್ಯಾವ ಬಟ್ಟೆಗಳಿಗೆ ಎಂಬ್ರಾಯ್ಡರಿ ವರ್ಕ್ ಮಾಡ್ತೀರಾ? ನಾವು ಸ್ಯಾರೀಸು ಮತ್ತು ಕುರ್ತಾ, ಲೆಹಂಗಾಸ್, ಗೌನ್ಸ್ ಈ ಥರಕ್ಕೆಲ್ಲ ಮಾಡ್ತೀವಿ. ಮತ್ತು ಇವನ್ ಅವ್ರದ್ದು ಯಾವ್ದಾರ ಹಳೆ ಸ್ಯಾರಿ, ಇವಾಗ ತುಂಬ ಜನದ ರೇಷ್ಮೆ ಸೀರೆ ಏನಾದರೂ ಕಟ್ ಆಗಿದ್ರೆ ಸೊ ಈ ಥರದನ್ನ ನಾವು ರೀಸ್ಟೋರ್ ಮಾಡಿಕೊಡ್ತೀವಿ. ಅವ್ರದ್ದು ಮೆಮೊರೀಸ್ ಇರುತ್ತೆ ಅದರಲ್ಲಿ ತುಂಬ ಜನದ್ದು. ಸೊ ಆ ಥರ ಸ್ಯಾರೀಸ್ನ ನಾವು ರೀವರ್ಕ್ ಮಾಡಿ ರೀಸ್ಟೋರ್ ಮಾಡಿಕೊಡ್ತೀವಿ ಅವ್ರಿಗೆ. ಈಗ ಕಸ್ಟಮರ್ಸ್ ಓನ್ ಡಿಸೈನ್ ಇತ್ತು ಅಂತಂದ್ರೆ ಅದನ್ನು ಕೂಡ ಮಾಡ್ತೀರಲ್ವಾ? ಸೊ ಅದ್ರ ಪ್ರೈಸ್ ಏನಾಗುತ್ತೆ? ಅದು ಅವರು ಫೋಟೋ ನಮಗೆ ಕ್ಲಾರಿಟಿ ಇರೋದು ಕೊಡಬೇಕು. ಅದು ಬಂದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೆ ಅದರಲ್ಲಿ ಡಿಸೈನಿಂಗ್ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾಕಂದರೆ ನಮ್ಮ ಹತ್ರ ರೆಡಿ ಡಿಸೈನ್ ಇರೋದೇನಾಗುತ್ತೆ, ನಾವು ಆಲ್ರೆಡಿ ಮಾಡಿಟ್ಟಿರ್ತೀವಿ. ಅವರು ಯಾವ್ದು ಕೇಳ್ತಾರೆ 100% ನಾವು ಮಾಡಿಕೊಡ್ತೀವಿ. ಬಟ್ ಏನಂದರೆ ನಮಗೆ ಅದು ಸ್ವಲ್ಪ ಟೈಮ್ ತೊಗೊಳತ್ತೆ, ಪ್ಲಸ್ ನಮ್ಗೆ ಕ್ಲಾರಿಟಿ ಇರೋ ಫೋಟೋ ಬೇಕಾಗುತ್ತೆ ಅಷ್ಟೇ. ಸೊ ಇವಾಗೆಲ್ಲ ಡಿಸೈನ್ಸ್ ನೋಡಿದೆ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ಪೇಮೆಂಟ್ ವಿಚಾರಕ್ಕೆ ಬಂದಾಗ ಕಸ್ಟಮರ್ಸ್ ನಿಮಗೆ ಯಾವ ರೀತಿ ಪೇಮೆಂಟ್ನ ಮಾಡಿ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಯಾವ ರೀತಿ ಪೇ ಮಾಡಬೇಕು ಕಸ್ಟಮರ್ ನಿಮಗೆ? ನಾವು ಕ್ಯಾಶ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಸು ಮತ್ತು ಗೂಗಲ್ ಪೇ, ಫೋನ್ಪೇ, ಎಲ್ಲ ಬ್ಯಾಂಕ್ ಟ್ರಾನ್ಸ್ಫರು, ಪ್ರತಿಯೊಂದು ಫೆಸಿಲಿಟಿ ನಾವು ಕಸ್ಟಮರ್ಗೆ ಕೊಟ್ಟಿದ್ದೀವಿ. ಯಾಕಂದರೆ ಅವ್ರು ಯಾವುದ್ರಲ್ಲಿ, ಇವಾಗ ನಮಗೆ ದೂರದಿಂದ ಬರೋರು ನಾನು ಕ್ಯಾಶ್ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಅವ್ರಿಗೆ ಪೇಮೆಂಟ್ ಸೇಫ್ ಆಗಿರುತ್ತೆ. ಇವನ್ ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು, ಅವ್ರಿಗೆ ಸೇಫ್ಟಿ ಇರುತ್ತೆ. ಆದಷ್ಟು ಕಸ್ಟಮರ್ಗಳು ಬಟ್ಟೆ ಜೊತೆ ದುಡ್ಡು ಇಟ್ಟು ಕಳಿಸೋದು ಆ ಥರ ಎಲ್ಲ ಮಾಡಬೇಡಿ, ಅದು ಸೇಫ್ ಅಲ್ಲ. ಸೊ ನಾವು ಅದನ್ನು ಪ್ರಿಫರ್ ಮಾಡಲ್ಲ. ಮತ್ತು ಪೇಮೆಂಟ್ ಕೂಡ ನೀವೇನು ಫಸ್ಟೇ ನಮಗೆ ಪೇ ಮಾಡೋದಿಲ್ಲ. ನಾವು ವರ್ಕ್ ಫುಲ್ ಕಂಪ್ಲೀಟ್ ಆಗಿದ್ಮೇಲೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಆವಾಗ ಅವ್ರು ಪೇಮೆಂಟ್ ಮಾಡಿದ್ರೆ ನಾವು ಇಮಿಡಿಯೇಟ್ ಕೊರಿಯರ್ ಕಳಿಸ್ತೀವಿ. ಓಕೆ, ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಒಂದು ತುಂಬ ಬೆಸ್ಟ್ ಆಗಿರತಕ್ಕಂಥ ಡಿಸೈನ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಆಮೇಲೆ ನಿಮಗೆ ಸೆಕ್ಯೂರ್ ಕೂಡ ಇದೆ. ನಮ್ಮ ಕನ್ನಡದವರು ಆ್ಯಕ್ಚುಲಿ ಹಂಗೂ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಯಲಹಂಕಕ್ಕೆ ಬಂದುಬಿಟ್ಟು ಡೈರೆಕ್ಟಾಗಿ ಅವರ ಒಂದು ಸ್ಟುಡಿಯೋಕ್ಕೆ ವಿಸಿಟ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಆರಾಮಾಗಿ ನೀವು ಟ್ರಸ್ಟ್ ಮಾಡ್ಬೋದು. ನಿಮ್ಮ ಒಂದು ಬಟ್ಟೆಗೆ ಯಾವುದೇ ಒಂದು ಮೋಸ ಇಲ್ಲ. ನೀವು ಕಳಿಸಿರ್ತಕ್ಕಂಥ ಒಂದು ಬಟ್ಟೆಗೆ ನೀಟಾಗಿ ಎಂಬ್ರಾಯ್ಡರಿ ವರ್ಕ್, ನಿಮಗೆ ಯಾವ ಒಂದು ಎಂಬ್ರಾಯ್ಡರಿ ವರ್ಕ್ ಬೇಕೋ ಅದನ್ನ ಮಾಡಿಬಿಟ್ಟು ನಿಮಗೆ ರಿಟರ್ನ್ ಕಳಿಸ್ಕೊಡ್ತಾರೆ. ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ, ಇಲ್ಲ ಅಂತಂದರೆ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾರೆ. ಸೊ ನಿಮ್ಮ ಒಂದು ಕಡಿಮೆ ಬೆಲೆಯಲ್ಲಿ, ಇವನ್ ಪೋಸ್ಟಲ್ ಚಾರ್ಜಸ್ ನಿಮಗೆ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 50ರಿಂದ 100 ರೂಪಾಯಿ ಮ್ಯಾಕ್ಸಿಮಮ್ವರೆಗೂ ಸಿಂಗಲ್ ಪೀಸ್ ಇತ್ತು ಅಂತಂದರೆ ಆ ರೀತಿಯಾಗಿ ಚಾರ್ಜಸ್ ಇರುತ್ತೆ. ಆರಾಮಾಗಿ ನೀವು ಟ್ರಸ್ಟ್ ಮಾಡಿ ನಿಮ್ಮ ಒಂದು ಬಟ್ಟೆಗಳ ಎಂಬ್ರಾಯ್ಡರಿ ವರ್ಕ್ ಮಾಡಿಸ್ಕೋಬೋದು.